ಈಗ ಯಾವ ಮೆಟಲ್ನಲ್ಲಿ ಹೂಡಿಕೆ ಮಾಡಬೇಕು? ಚಿನ್ನ, ಬೆಳ್ಳಿ, ಕಾಪರ್ ಸಂಪೂರ್ಣ ಮಾಹಿತಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಒಂದು ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಈಗ ಹೂಡಿಕೆ ಮಾಡಲು ಯಾವ ಮೆಟಲ್ ಉತ್ತಮ? ಚಿನ್ನ, ಬೆಳ್ಳಿ ಅಥವಾ ಕಾಪರ್? ಇವತ್ತು ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಈ ಒಂದು ಎಲ್ಲ ವಿವರವನ್ನು ತಿಳ್ಕೊಳ್ಳೋದಕ್ಕೂ ಮೊದಲು ಒಂದು ಚಿಕ್ಕ ಡಿಸ್ಕ್ಲೇಮರ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಯಾವುದೇ ಒಂದು ವಿಷಯ ಆಗಲಿ ಎಜುಕೇಷ್ನಲ್ ಪರ್ಪಸ್ ಆಗಿರುತ್ತೆ. ಯಾವುದೇ ರೆಕಮೆಂಡೇಷನ್ ಬೈ ಆರ್ ಸೆಲ್ ಆಪ್ಷನ್ ಆಗೋರೋದಿಲ್ಲ. ಇದರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ರಿಸರ್ಚ್ ಮಾಡಿ ನಿಮ್ಮ ಒಂದು ಡಿಸಿಷನ್ನ ತಗೋಬೇಕಾಗುತ್ತೆ. ಯಾವುದು ಸುರಕ್ಷಿತ, ಯಾವುದು ಹೆಚ್ಚು ಲಾಭ ಕೊಡಬಹುದು ಅಥವಾ 2026ರಲ್ಲಿ ಯಾವುದು ಉತ್ತಮ ಆಯ್ಕೆ? ಸಾಮಾನ್ಯ ಹೂಡಿಕೆದಾರರು ಯಾವುದು ಆಯ್ಕೆ ಮಾಡಬೇಕು? ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತದೆ. ಫಸ್ಟ್, ಚಿನ್ನ, ಗೋಲ್ಡ್ ಸುರಕ್ಷಿತ ರಾಜ ಅಂತಲೇ ಕರಿತೀವಿ. ಚಿನ್ನ ಎಂದರೆ ನಾವು ಶತಮಾನಗಳಿಂದ ಅದರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದೀವಿ. ಭಾರತೀಯರು ವಿಶ್ವಾಸದಿಂದ ಹೂಡಿಕೆ ಮಾಡುವ ಒಂದು ಮೆಟಲ್ ಅಂತಲೇ ಕರಿಬಹುದು. ಭಾರತದಲ್ಲಿ ಚಿನ್ನವನ್ನು ನಾವು ಕೇವಲ ಹೂಡಿಕೆಗೆ ಮಾತ್ರ ಉಪಯೋಗಿಸಿದ್ದಿಲ್ಲ, ಅದೊಂದು ಭದ್ರತೆ ಮತ್ತು ಗೌರವದ ಚಿಹ್ನೆಯಾಗಿ ಸಹ ನೋಡ್ತೀವಿ. ಈ ಒಂದು ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಹೂಡಿಕೆ ಮಾಡಿದರೆ ನಮ್ಗೆ ಯಾವುದೇ ರೀತಿ ಲಾಭಗಳಿದೆ ಅಂದರೆ, ಆರ್ಥಿಕ ಕುಸಿತ ಸಮಯದಲ್ಲಿ ಬೆಲೆ ಏರುತ್ತದೆ. ಅಂದರೆ ಎಕನಾಮಿಕಲಾಗಿ ಫೈನಾನ್ಷಿಯಲ್ ಕ್ರೈಸಿಸ್ ಅಥವಾ ಎಕನಾಮಿಕ್ ಕ್ರೈಸಿಸ್ ಆದಾಗ, ಆರ್ಥಿಕ ಕುಸಿತ ಆದಾಗ ಆ ಒಂದು ಸಮಯದಲ್ಲಿ ಆಟೋಮೆಟಿಕ್ಕಾಗಿ ಗೋಲ್ಡ್ನ ಬೆಲೆ ಹೆಚ್ಚಾಗುತ್ತೆ. ಎಕ್ಸಾಂಪಲ್ ನೀವು ಕೋವಿಡ್ ಟೈಮಲ್ಲಿ ನೋಡಬಹುದು. ದೀರ್ಘಾವಧಿಯಲ್ಲಿ ಸ್ಥಿರ ಬೆಳವಣಿಗೆ ಇರುತ್ತೆ. ಅಂದರೆ ಲಾಂಗ್ ಟರ್ಮ್ ಇದೊಂದು ಸ್ಟೇಬಲ್ ರಿಟರ್ನ್ನ ಕೊಡತಕ್ಕಂಥ ಒಂದು ಮೆಟಲ್ ಆಗಿರುತ್ತೆ. ಅದಾದಮೇಲೆ ಇದು ಸುರಕ್ಷಿತ ಹೂಡಿಕೆ, ಅಂದರೆ ಸೇಫ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೇಫ್ ಅನ್ನೋದು ಹೆಚ್ಚಾಗಿರುತ್ತೆ. ಮತ್ತು ಜಾಗತಿಕ ಬೇಡಿಕೆ ಹೆಚ್ಚಾಗಿದೆ. ಗೋಲ್ಡ್ಗೆ ಇವಾಗ ಜಾಗತಿಕ ಬೇಡಿಕೆ ತುಂಬಾ ಹೆಚ್ಚಾಗಿದೆ. ಉದಾಹರಣೆಗೆ ಕೋವಿಡ್ ಸಮಯದಲ್ಲಿ ಚಿನ್ನದ ಬೆಲೆ ಭಾರಿ ಏರಿತ್ತಲ್ವ, ಅದೇ ರೀತಿ ಇವಾಗ ಚಿನ್ನವನ್ನು ಎಲ್ಲ ಒಂದು ಕಂಟ್ರೀಸ್ ರಿಸರ್ವ್ ಬ್ಯಾಂಕ್ ಕೂಡ ಚಿನ್ನವನ್ನು ಶೇಖರಣೆ ಮಾಡ್ತಾ ಇದೆ, ಚಿನ್ನವನ್ನು ರಿಸರ್ವ್ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲೂ ಈ ಒಂದು ಗೋಲ್ಡ್ನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆದರೆ ಇದರಲ್ಲಿ ನಿಮಗೆ ರಿಸ್ಕ್ ಕೂಡ ಇದೆ. ಯಾವ ರೀತಿ ಅಂದರೆ, ಚಿನ್ನ ವೇಗವಾಗಿ ಡಬಲ್ ಆಗೋದಿಲ್ಲ. ಇದೊಂದು ಸ್ಟೇಬಲ್ ರಿಟರ್ನ್ನ ಕೊಡುತ್ತೆ, ಹೈ ರಿಟರ್ನ್ ಕೊಡೋದಿಲ್ಲ. ಮತ್ತು ಇದೊಂದು ಕೇವಲ ಸುರಕ್ಷತೆಗಾಗಿ ಉತ್ತಮ ಒಂದು ಮೆಟಲ್ ಅಂತಲೇ ಕರಿಬಹುದು. ಯಾರೆಲ್ಲ ಚಿನ್ನದಲ್ಲಿ ಹೂಡಿಕೆ ಮಾಡಬೇಕು ಅಂದರೆ, 40+ ವಯಸ್ಸಿನವರು, ಅಂದರೆ 40+ ವಯಸ್ಸಾಗಿದೆ, ಅವರಿಗೆ ಕಮ್ಮಿ ಸಮಯ ಇದೆ ಅವರೊಂದು ಅಮೌಂಟ್ನ ಕಾಂಪೌಂಡ್ ಮಾಡೋದಕ್ಕಂದರೆ ಈ ಒಂದು ರಿಸ್ಕ್ ಕಮ್ಮಿ ಇರ್ತಕ್ಕಂಥ ಮೆಟಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ರಿಸ್ಕ್ ತೆಗೆದುಕೊಳ್ಳಲು ಇಲ್ಲದೇ ಇರುವರು, ಅಂದರೆ ಒಂದು ಕಮ್ಮಿ ರಿಸ್ಕ್ನ ತಗೊಳ್ಳೋಕ್ಕೆ ಇಷ್ಟಪಡೋರು, ಅವರು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕಮ್ಮಿ ರಿಸ್ಕ್ ಇರಬೇಕು ಅಂತ ಒಂದು ಕಮ್ಮಿ ರಿಸ್ಕ್ ತಗೊಳ್ಳೋರು ಈ ಒಂದು ಮೆಟಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನಿವೃತ್ತಿ ಯೋಜನೆ ಇರುವವರು, ಅಂದರೆ ರಿಟೈರ್ಮೆಂಟ್ ಪ್ಲಾನಿಂಗ್ ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೆ, ಅವ್ರಿಗೆ ಜಸ್ಟ್ ಒಂದು ಸ್ವಲ್ಪ ರಿಟರ್ನ್ ಸಿಕ್ಕಿದ್ರೂ ಸಾಕು, ಬಟ್ ಅವರೊಂದು ಕ್ಯಾಪಿಟಲ್ನ ಸೇಫಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡೋರು ಈ ಒಂದು ಮೆಟಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಯಾವ ರೀತಿಯೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ, ನೀವು ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಸವರನ್ ಗೋಲ್ಡ್ ಬಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಡಿಜಿಟಲ್ ಗೋಲ್ಡಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈ ಒಂದು ಗೋಲ್ಡ್ ETF ಏನು, ಸವರನ್ ಗೋಲ್ಡ್ ಬಾಂಡ್ ಏನು, ಡಿಜಿಟಲ್ ಗೋಲ್ಡ್ ಏನಂದರೆ, ಈ ಒಂದು ನಮ್ಮ ಚಾನಲಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಚಿನ್ನದ ಮೇಲೆ ಹೂಡಿಕೆ ಅಂತ ಒಂದು ವಿಡಿಯೋ ಇದೆ, ಅದನ್ನು ನೀವು ಸರ್ಚ್ ಮಾಡಬಹುದು. ಸೆಕೆಂಡ್, ಬೆಳ್ಳಿ ಹೈಡನ್ ಆಪರ್ಚುನಿಟಿ ಅಂತಲೇ ಕರಿಬಹುದು. ಬೆಳ್ಳಿ ಚಿನ್ನದಂತೆ ಕಾಣಬಹುದು, ಆದರೆ ಅದರ ಬಳಕೆ ಹೆಚ್ಚು ಇಂಡಸ್ಟ್ರಿಯಲಲ್ಲಿ ಯೂಸ್ ಮಾಡ್ತೀವಿ. ಬೆಳ್ಳಿ ಉಪಯೋಗ ಏನಂದರೆ, ಇದನ್ನು ಹೆಚ್ಚಾಗಿ ನಾವು ಸೋಲಾರ್ ಪ್ಯಾನಲ್ಸಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ, ಎಲೆಕ್ಟ್ರಾನಿಕ್ಸಲ್ಲಿ ಸಹ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ಕೇವಲ ಒಂದು ಆಭರಣವಲ್ಲದೆ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ವಸ್ತುಗಳು ಅಥವಾ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಆಭರಣದ ಅಲ್ಲದೆ ಇದನ್ನು ಈ ರೀತಿ ಒಂದು ಇಂಡಸ್ಟ್ರಿಯಲ್ ಯೂಸೇಜಲ್ಲೂ ಸಹ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಈ ಒಂದು ಬೆಳ್ಳಿಗೆ ಹೆಚ್ಚಿನ ಬೇಡಿಕೆ ಅನ್ನೋದು ಇದೆ. ಇದರಿಂದ ಮುಂದಿನ ವರ್ಷಗಳಲ್ಲಿ ಈ ಒಂದು ಗೋಲ್ಡ್ಗಿಂತ ಬೆಳ್ಳಿಗೆ ಬೇಡಿಕೆ ಹೆಚ್ಚಾಗೋದು ಚಾನ್ಸಸ್ ಇದೆ. ಬೆಳ್ಳಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ ರೀತಿ ಲಾಭ ನಮಗೆ ಸಿಗುತ್ತೆ ಅಂದರೆ, ಈ ಒಂದು ಬೆಳ್ಳಿ ಇವಾಗ ಅಟ್ ಕರೆಂಟ್ ಪ್ರೈಸಲ್ಲಿ ನೋಡಿದ್ರೆ ಚಿನ್ನಕ್ಕಿಂತ ಕಡಿಮೆ ಬೆಲೆ ಇದೆ. ಅಂದರೆ ಇವಾಗ ಗೋಲ್ಡ್ ಆಲ್ರೆಡಿ ತುಂಬ ಜಾಸ್ತಿ ಬೆಲೆ ಇರೋದ್ರಿಂದ ಮಿಡ್ಲ್ ಕ್ಲಾಸ್ ಪೀಪಲ್, ನಮ್ಮಂಥ ಚಿಕ್ಕ
ಕಾಮನ್ ಮಿಡಲ್ ಕ್ಲಾಸ್ ಪೀಪಲ್ ಈ ಒಂದು ಗೋಲ್ಡ್ ಮೇಲೆ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ಸಾಕಾಗದೇ ಇರತಕ್ಕಂಥ ಅಮೌಂಟ್ ಇರಬಹುದು. ಅದೇ ಆ ರೀತಿ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ಬೆಳ್ಳಿ ಇವಾಗ ಕಮ್ಮಿನೇ ಇದೆ. ಈ ಒಂದು ಬೆಳ್ಳಿ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಚಿನ್ನಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಅದಾದಮೇಲೆ ಈ ಒಂದು ಬೆಳ್ಳಿ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಹೆಚ್ಚಿದೆ. ಎಲ್ಲ ಒಂದು ಇಂಡಸ್ಟ್ರಿನಲ್ಲೂ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಚಿಪ್ಸ್ ಚಿಪ್ಸ್ ಇದೆಯಲ್ಲ, ಮೈಕ್ರೋ ಚಿಪ್ಸಲ್ಲಿ ಇದರಲ್ಲೆಲ್ಲನೂ ಸಹ ಈ ಒಂದು ಬೆಳ್ಳಿನ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಈ ಒಂದು ಬೆಳ್ಳಿಯ ಒಂದು ಬೆಲೆ ಏರಿಕೆ ಆಗೋದು ವೇಗವಾಗಿ ಏರಿಕೆ ಆಗೋ ಒಂದು ಚಾನ್ಸಸ್ ಇದೆ. ಆದರೆ ಇದರಲ್ಲಿ ರಿಸ್ಕ್ ಕೂಡ ಇದೆ. ಯಾವ ರೀತಿ ಅಂದರೆ ಈ ಗೋಲ್ಡ್ ಒಂದು ಸ್ಟೆಬಿಲಿಟಿ ರಿಟರ್ನ್ ಕೊಡುತ್ತೆ, ಯಾವುದೇ ರೀತಿ ಅಷ್ಟೊಂದು ವಾಲೆಟೈಲ್ ಇರೋದಿಲ್ಲ. ಬಟ್ ಸಿಲ್ವರ್ ಆ ರೀತಿ ಎಲ್ಲ ತುಂಬ ವಾಲೆಟೈಲಿಟಿ ಇರುತ್ತೆ. ಅಂದರೆ ಬೇಗ ಬೆಲೆ ಏರಿಕೆ ಆಗ್ಬೋದು, ಅದೇ ರೀತಿ ಬೇಗ ಬೆಲೆ ಕುಸಿತವೂ ಆಗಬಹುದು. ಬಟ್ ಬೆಲೆ ಜಾಸ್ತಿ ಮೇಲೆ ಆಗಲಿ ಕೆಳಗಡೆ ಆಗಲಿ, ನೀವು ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಮ ಒಂದು ಅಮೌಂಟ್ನ ಗೋಲ್ಡ್ಗಿಂತ ಹೆಚ್ಚು ರಿಟರ್ನ್ಸ್ ಪಡ್ಕೊಂಡು ಸಿಲ್ವರಲ್ಲಿ ಗ್ರೋ ಮಾಡ್ಬೋದು. ಯಾರೆಲ್ಲ ಬೆಳ್ಳಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೂಡಿಕೆ ಮಾಡಬೇಕು ಅಂದರೆ 25ರಿಂದ 40 ವಯಸ್ಸಿನವರು ಈ ಒಂದು ಬೆಳ್ಳಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದರೆ ಸ್ವಲ್ಪ ಮಾಡ್ರೇಟ್ ರಿಸ್ಕ್ ತಗೊಳ್ಳೋರು ಈ ಒಂದು ಬೆಳ್ಳಿನಲ್ಲಿ ಈ ಹೂಡಿಕೆನ ಮಾಡಬಹುದು. ಅದೇ ರೀತಿ ನಿಮ್ಮ ಒಂದು ಲಾಂಗ್ ಟರ್ಮ್ ವ್ಯೂ ಯಾವ ರೀತಿ ಇರಬೇಕಂದ್ರೆ 5 ವರ್ಷ ಮತ್ತು 5ರಿಂದ 10 ವರ್ಷ ಈ ಒಂದು ಅಮೌಂಟ್ ನಮ್ಗೆ ಬೇಕಾಗಿಲ್ಲ, ನಮ್ಮ ಅಮೌಂಟ್ ಅಲ್ಲಿ ಗ್ರೋ ಆಗಲಿ, ಆ ರೀತಿ ಒಂದು ಲಾಂಗ್ ಟೈಮ್ ವ್ಯೂ ಇದ್ದರೆ ಮಾತ್ರ ಈ ಒಂದು ಬೆಳ್ಳಿ ಮೇಲೆ ನಿಮ್ಮ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ. ಥರ್ಡ್, ಕಾಪರ್ ಫ್ಯೂಚರ್ ಮೆಟಲ್ ಅಂತಲೇ ಕರಿಬೋದು. ಕಾಪರನ್ನು ಫ್ಯೂಚರ್ ಮೆಟಲ್ ಅಂತ ಕರೀತಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್, ರಿನ್ಯೂವಬಲ್ ಎನರ್ಜಿ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲದರಲ್ಲೂ ಸಹ ಈ ಒಂದು ಕಾಪರ್ ಬಹು ಮುಖ್ಯವಾದ ಮೆಟಲ್ ಆಗಿದೆ. ಇವಾಗ ಕಾಪರ್ನ ಬೇಡಿಕೆ ಯಾಕೆ ಹೆಚ್ಚಾಗಿದೆ ಅಂದರೆ ವಾಹನಗಳು ಅಂದರೆ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಡೆಫಿನೆಟ್ಟಾಗಿ ಆ ಒಂದು ಬ್ಯಾಟ್ರೀಸ್ಗಾಗಿ ನಾವೊಂದು ಕಾಪರ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಗ್ರೀನ್ ಎನರ್ಜಿನಲ್ಲೂ ಕಾಪರ್ನ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ನಲ್ಲೂ ಈ ಒಂದು ಕಾಪರ್ನ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಡೆಫಿನೆಟಾಗಿ ಇನ್ ಫ್ಯೂಚರ್ ಕಾಪರ್ನ ಬೇಡಿಕೆ ಹೆಚ್ಚಾಗೋ ಸಾಧ್ಯತೆಗಳು ಎಲ್ಲನೇ ಇದೆ. ಇದರಲ್ಲಿ ನಮಗೆ ಲಾಭ ಏನಪ್ಪ ಅಂದರೆ ಹೈ ಗ್ರೋತ್ ಪೊಟೆನ್ಷಿಯಲ್ ಇದೆ. ಫ್ಯೂಚರಲ್ಲಿ ನೋಡಿದ್ರೆ ಕಾಪರ್ಗೆ ಸಿಲ್ವರ್ಗೆ ಹೈ ಗ್ರೋತ್ ಪೊಟೆನ್ಷಿಯಲ್ ಇರೋದ್ರಿಂದ ಈ ಒಂದು 2 ಮೆಟಲ್ಸಲ್ಲಿ ನಮಗೆ ಹೆಚ್ಚು ಲಾಭ ಸಿಗೋ ಒಂದು ಚಾನ್ಸಸ್ ಇದೆ. ಇದಾದಮೇಲೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಫ್ಯೂಚರ್ ಕೂಡ ಸ್ಟ್ರಾಂಗ್ ಇದೆ. ಇಂಡಸ್ಟ್ರಿಯಲ್ಲೂ ನೀವು ನೋಡ್ತಾ ಇದ್ದೀರಾ, 10 ವರ್ಷ ಹಿಂದೆ ನಮ್ಮ ಒಂದು ಇಂಡಿಯಾನಲ್ಲಿ ಯಾವ ರೀತಿ ಇಂಡಸ್ಟ್ರಿಯಲ್ ಇತ್ತು, ಇವಾಗ ಯಾವ ರೀತಿ ಇದೆ, ಇನ್ ಫ್ಯೂಚರ್ ಒಂದು 10 ವರ್ಷ 15 ವರ್ಷ ಬಿಟ್ಟು ಇಂಡಸ್ಟ್ರಿಯಲ್ ಎಲ್ಲ ಯಾವ ರೀತಿ ಡೆವಲಪ್ ಆಗ್ಬೋದು, ಈ ರೀತಿ ಎಲ್ಲದರಲ್ಲೂ ಕಾಪರ್ ಆ್ಯಂಡ್ ಸಿಲ್ವರ್ ಯೂಸ್ ಮಾಡುವಾಗ ಆಟೋಮೆಟಿಕ್ಕಾಗಿ ಅದರ ಒಂದು ಬೆಲೆ ಹೆಚ್ಚಾಗುತ್ತೆ. ನಮ್ಮ ಒಂದು ಅಮೌಂಟ್ ಗ್ರೋ ಆಗೋ ಚಾನ್ಸಸ್ ಡೆಫಿನೆಟ್ ಆಗಿದೆ. ಆದರೆ ಈ ಒಂದು ಮೆಟಲ್ ಬೆಳ್ಳಿ ಗೋಲ್ಡ್ ಕಂಪೇರ್ ಮಾಡಿದ್ರೆ ತುಂಬ ವಾಲೆಟಿಲಿಟಿ ಇರುತ್ತೆ. ಎಕನಾಮಿಕ್ ಸ್ಲೋ ಡೌನ್ ಬಂದರೆ ಬೆಲೆ ಕುಸಿಬಹುದು. ಅಂದರೆ ಈ ಒಂದು ಕೋವಿಡ್ ಎಲ್ಲ ಬಂತಲ್ವ, ಆ ರೀತಿ ಒಂದು ಎಕನಾಮಿಕ್ ಸ್ಲೋ ಡೌನ್ ಬಂದರೆ ಒಂದು ಕಾಪರ್ನ ಬೆಲೆ ಕುಸಿಯುವಂಥ ಚಾನ್ಸಸ್ ಇದೆ. ಯಾರೆಲ್ಲ ಈ ಕಾಪರ್ನ ಆಯ್ಕೆ ಮಾಡಬೇಕಂದ್ರೆ ಯಂಗ್ ಏಜ್ ಹೂಡಿಕೆದಾರರು, ಅಂದರೆ ಇವಾಗ ತಾನೇ ಅವರೊಂದು ಕೆರಿಯರ್ನ ಸ್ಟಾರ್ಟ್ ಮಾಡಿದರೆ ಒಂದು 25 ಇಯರ್ಸ್ 30 ಇಯರ್ಸ್ ಇದೆ ಅಂದರೆ ಅವ್ರಿಗೆ ರಿಟೈರ್ಮೆಂಟ್ ಒಂದು ಪ್ಲ್ಯಾನಿಂಗ್ ತುಂಬ ಏಜ್ ಇರುತ್ತೆ. ಅಂದರೆ ಒಂದು 25 ಇಯರ್ಸ್ 30 ಇಯರ್ಸ್ ಇರುತ್ತೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್. ಆ ರೀತಿ ಅವರು ಈ ಒಂದು ಕಾಪರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಹೈ ರಿಸ್ಕ್ ತೊಗೊಳ್ಳೋರು ಸಹ ಈ ಒಂದು ಕಾಪರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನಿಮ್ಮ ಒಂದು ವ್ಯೂ ಲಾಂಗ್ ಟರ್ಮ್ ವ್ಯೂ ಇರಬೇಕಂದ್ರೆ 10+ ಎಬೋ ಒಂದು ವ್ಯೂ ಇದ್ದರೆ ಮಾತ್ರ ಈ ಒಂದು ಕಾಪರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಕಾಪರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಡೈರೆಕ್ಟ್ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸ್ಟಾಕ್ ಇದೆ, ಹಿಂದೂಸ್ತಾನ್ ಕಾಪರ್ ಅಂತ ಒಂದು ಸ್ಟಾಕ್ ಇದೆ, ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಥವಾ ವೇದಾಂತ, ಈ ರೀತಿ ಎಲ್ಲ ಮೆಟಲ್ಸಲ್ಲೂ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ವೇದಾಂತ ಕಂಪ್ನಿನಲ್ಲೂ ಸಹ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬಟ್ ಯಾವುದೇ ರೀತಿ ರೆಕಮೆಂಡೇಷನ್ ಇರೋದಿಲ್ಲ. ಫರ್ದರ್ ನೀವು ಸ್ಟಡಿ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ರಿಸರ್ಚ್ ಮಾಡಬೇಕು, ಕಂಪ್ನಿ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಮ ಒಂದು ಅಮೌಂಟ್ ಗ್ರೋ ಮಾಡೋ ಚಾನ್ಸಸ್ ಇರುತ್ತೆ. ಈ ಒಂದು 3 ಮೆಟಲ್ಸ್ನ ಹೋಲಿಕೆ ಮಾಡಿದ್ರೆ, ಕಂಪೇರ್ ಮಾಡಿದ್ರೆ ಯಾವ ರೀತಿ ರಿಸ್ಕ್ ಇದೆ, ಯಾವ ರೀತಿ ಗ್ರೋತ್ ಇದೆ ಅಂದರೆ ಚಿನ್ನ ಬಂದುಬಿಟ್ಟು ತುಂಬ ಸುರಕ್ಷತೆ ಇರುತ್ತೆ, ಕಡಿಮೆ ರಿಸ್ಕ್ ಇರುತ್ತೆ, ನಿಮಗೆ ಒಂದು ಲಾಭ ಬಂದುಬಿಟ್ಟು ಮೀಡಿಯಮಾಗಿ ಸಿಗುತ್ತೆ. ಗ್ರೋತ್ ನಿಮ್ಮ ರಿಟರ್ನ್ ಬಂದುಬಿಟ್ಟು ಮೀಡಿಯಮ್ ರಿಟರ್ನ್ಸ್ ಇರುತ್ತೆ. ಬೆಳ್ಳಿ ಬಂದುಬಿಟ್ಟು ಗೋಲ್ಡ್ಗಿಂತ ಕಮ್ಮಿ ಸುರಕ್ಷತೆ ಇರುತ್ತೆ, ರಿಸ್ಕ್ ಕೂಡ ಮೀಡಿಯಮ್ ರಿಸ್ಕ್ ಇರುತ್ತೆ. ಇದರಲ್ಲಿ ನಿಮಗೆ ರಿಟರ್ನ್ಸ್ ಬಂದುಬಿಟ್ಟು ಹೆಚ್ಚಾಗಿ ಸಿಗುತ್ತೆ ಗೋಲ್ಡ್ಗಿಂತ. ಕಾಪರ್ ಬಂದುಬಿಟ್ಟು ಇನ್ನೂ ಹೆಚ್ಚು ರಿಸ್ಕ್ ಇರುತ್ತೆ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಂಪೇರ್ ಮಾಡಿದ್ರೆ ಕಾಪರ್ ಹೆಚ್ಚು ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ.
ಅದೇ ರೀತಿ ನಿಮಗೆ ರಿಟರ್ನ್ಸ್ ಕೂಡ ಹೆಚ್ಚು ಸಿಗುತ್ತೆ. ಈ ಒಂದು 2026ರಲ್ಲಿ ಈಗ ಯಾವುದು ಉತ್ತಮ ಅಂದರೆ, ನೀವು ಸುರಕ್ಷಿತ ಹೂಡಿಕೆ ಬೇಕಂದರೆ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮಾಡ್ರೇಟ್ ಗ್ರೋತ್ ಬೇಕಾದರೆ ಬೆಳ್ಳಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅಗ್ರೆಸಿವ್ ಗ್ರೋತ್ ಬೇಕಂದರೆ ನಿಮಗೆ ಹೈ ರಿಟರ್ನ್ಸ್ ಬೇಕಂದರೆ ಕಾಪರ್ನ ಚೂಸ್ ಮಾಡಬಹುದು. ಆದರೆ ನನ್ನ ಸಲಹೆ ಏನಂತ ಗೊತ್ತಾ, ಒಂದು ಮೆಟಲ್ ಮಾತ್ರ ನೀವು ಆಯ್ಕೆ ಮಾಡಬೇಡಿ. ಯಾಕಂದರೆ ಯಾವತ್ತು ನಿಮ್ಮ ಒಂದು ಅಮೌಂಟ್ನ ಡೈವರ್ಸಿಫಿಕೇಷನ್ ಮಾಡಬೇಕು. ಉದಾಹರಣೆಗೆ ನಿಮ್ಮ ಹತ್ರ ಒಂದು 1,00,000 ರೂಪಾಯಿ ಇದೆ ಅಂದ್ಕೊಳ್ಳಿ, ಅದರಲ್ಲಿ 50% 50,000 ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ನು 30% 30,000 ಬೆಳ್ಳಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ನು 20% 20,000 ಕಾಪರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಈ ರೀತಿ ಡೈವರ್ಸಿಫೈ ಮಾಡಿ. ಇನ್ ಕೇಸ್ ನಿಮ್ಗೆ ಯಾವುದೇ ರೀತಿ ಕಾಪರ್ ನಿಮಗೆ ನೆಗೆಟಿವ್ ರಿಟರ್ನ್ಸ್ ಕೊಡೋದು, ನಿಮ್ಮ ಒಂದು ಪೋರ್ಟ್ಫೋಲಿಯೋ ಸ್ಟೇಬಲ್ ರಿಟರ್ನ್ ಆಗಿ ಇರುತ್ತೆ. 2026ರ ದೃಷ್ಟಿಕೋನ ತಗೊಂಡ್ರೆ ಜಾಗತಿಕ ರಾಜಕೀಯ ಅಸ್ಥಿರತೆ ಇರೋದ್ರಿಂದ ಚಿನ್ನದ ಲಾಭ ಹೆಚ್ಚಾಗಿರುತ್ತೆ. ಅಂದರೆ ಗ್ಲೋಬಲಿ ನಾವು ಈ ಟ್ರೇಡ್ ವಾರ್ ಇದೆಲ್ಲ ನೋಡ್ತಾನೆ ಇದ್ದೀವಿ. ಗ್ಲೋಬಲಿ ವಾರ್ಸ್ ಎಲ್ಲ ನಡೀತಾ ಇದೆ. ಈ ರೀತಿ ಒಂದು ಸಮಯದಲ್ಲಿ ಚಿನ್ನದ ಲಾಭ ಸ್ಥಿರತೆಯಾಗಿರುತ್ತೆ. ಗ್ರೀನ್ ಎನರ್ಜಿ ಏನಾದರೂ ಬೂಮ್ ಆದರೆ, ಇನ್ ಫ್ಯೂಚರ್ ಗ್ರೀನ್ ಎನರ್ಜಿ ಏನಾದರೂ ಬೂಮ್ ಆದರೆ, ತುಂಬ ಡೆವಲಪ್ ಆದರೆ, ಬೆಳ್ಳಿ ಆ್ಯಂಡ್ ಕಾಪರ್ ನಿಮಗೆ ಎಕ್ಸ್ಟ್ರಾಡಿನರಿ ರಿಟರ್ನ್ಸ್ನ ಕೊಡೋ ಚಾನ್ಸಸ್ ಇರುತ್ತೆ. ಬಟ್ ಆರ್ಥಿಕ ಕುಸಿತ ಬಂದರೆ, ಅಂದರೆ ಫೈನಾನ್ಷಿಯಲ್ ಸ್ಲೋ ಡೌನ್ ಆದರೆ, ಎಕನಾಮಿಕಲ್ ಸ್ಲೋ ಡೌನ್ ಏನಾದರೂ ಆದರೆ, ನಿಮ್ಮ ಒಂದು ಪೋರ್ಟ್ಫೋಲಿಯೋನಲ್ಲಿ ಚಿನ್ನ ಸುರಕ್ಷಿತ ರಿಟರ್ನ್ಸ್ನ ಕಾಪಾಡುತ್ತೆ. ಇನ್ನೊಂದು ಎಚ್ಚರಿಕೆ ಏನಂದರೆ, ಮೆಟಲ್ ಹೂಡಿಕೆ ಅಂದರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಲ್ಲ. ಅಂದರೆ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು 1 year 6 months ಅಂದರೆ, ಅಥವಾ ಟ್ರೇಡಿಂಗ್ ಮಾಡಬೇಕು ನಿಮಗೆ 1 week 15 daysಲ್ಲಿ ಅಮೌಂಟ್ ಅಥವಾ 1 monthಲ್ಲಿ ಬೇಕಂದರೆ ದಯವಿಟ್ಟು ಮೆಟಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಮೆಟಲ್ ಈಸ್ ಆಲ್ವೇಸ್ ವಾಲಿಟಿಲಿಟಿ ಇರುತ್ತೆ. ಕನಿಷ್ಠ ನಿಮ್ಮ ಒಂದು ದೃಷ್ಟಿಕೋನ 5 ವರ್ಷ ಮೇಲ್ಪಟ್ಟು ಇರಬೇಕು. ಆಗಿದ್ದರೆ ಮಾತ್ರ ನೀವು ಮೆಟಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಸ್ನೇಹಿತರೆ, ಯಾವ ಮೆಟಲ್ ಉತ್ತಮ ಎಂದು ಕೇಳೋದು ಸರಿಯಾದ ಪ್ರಶ್ನೆ ಅಲ್ಲ. ಸರಿಯಾದ ಪ್ರಶ್ನೆ ಏನು ಗೊತ್ತಾ, ನಿಮ್ಮ ಗುರಿ ಏನಾಗಿದೆ, ನಿಮ್ಮ ವಯಸ್ಸಿವಾಗ ಎಷ್ಟು, ನಿಮ್ಮ ರಿಸ್ಕ್ ಕ್ಯಾಪಬಿಲಿಟಿ ಎಷ್ಟಿದೆ, ನಿಮ್ಮ ರಿಸ್ಕ್ನ ಸಾಮರ್ಥ್ಯ ಎಷ್ಟಿದೆ, ಎಷ್ಟು ರಿಸ್ಕ್ ತಗೊಳ್ಳೋಕ್ಕೆ ನೀವು ಇಷ್ಟಪಡ್ತೀರಾ, ಅದಕ್ಕೆಲ್ಲ ಅನುಗುಣವಾಗಿ ನೀವು ಈ ಒಂದು ಮೆಟಲ್ನ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಬಹುದು. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನೀವು ಹೇಳಿ ಯಾವ ಮೆಟಲ್ನ ಆಯ್ಕೆ ಮಾಡ್ತೀರಂತ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಹೂಡಿಕೆ ವಿಷಯಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.